ನಮಸ್ಕಾರ ಗೆಳೆಯರೇ, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಭಾರತವು ಪುಣ್ಯ ಪುರುಷರ, ಶರಣರ ಮತ್ತು ಅದ್ಭುತ ಶಕ್ತಿ ದೇವತೆಗಳ ಬೀಡು. ಅದರಲ್ಲೂ ನಮ್ಮ ಕರ್ನಾಟಕದ ಶರಣ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಮಾದರಿ. ಅನ್ಯಾಯ ಅಧರ್ಮ ತಲೆದೋರಿದಾಗ ಲೋಕದ ಕಲ್ಯಾಣಕ್ಕಾಗಿ ಮಹಾನ್ ಚೇತನಗಳು ಧರೆಗೆ ಅವತರಿಸುತ್ತವೆ. ಅಂತಹ ಮಹಾನ್ ಶರಣೆಯರಲ್ಲಿ ಒಬ್ಬರು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ದಾನ ಧರ್ಮದ ಅಮ್ಮ ಶ್ರೀ ಗುಡ್ಡಾಪುರದ ದಾನಮ್ಮ ದೇವಿ. ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಗುಡ್ಡಾಪುರದಲ್ಲಿ ನೆಲೆಸಿರುವ ಈ ದೇವಿಯ ಪವಾಡಗಳು, ಅವಳ ಜನ್ಮ ರಹಸ್ಯ ಮತ್ತು ದಿನಕ್ಕೆ 3 ರೂಪ ಬದಲಿಸುವ ಆ ಅದ್ಭುತ ಪೂಜಾ ಕೈಂಕರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಮಾಹಿತಿ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ದಾನಮ್ಮ ದೇವಿಯ ಈ ಸುಂದರ ಕಥೆ ಆರಂಭವಾಗುವುದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿರುವ ಉಮರಾಣಿ ಎಂಬ ಪುಟ್ಟ ಗ್ರಾಮದಲ್ಲಿ. ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿಗೆ ಸಮೀಪದಲ್ಲಿದೆ. ಇಲ್ಲಿ ಪತ್ತಾರ ಕಾಯಕ ಮಾಡುತ್ತಿದ್ದ ಅನಂತರಾಯ ಮತ್ತು ಶರಸಮ್ಮ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರು ವೀರಶೈವ ಧರ್ಮದ ಪರಮ ಭಕ್ತರಾಗಿದ್ದರು. ಬಹಳ ಕಾಲದವರೆಗೆ ಅವರಿಗೆ ಮಕ್ಕಳಿರಲಿಲ್ಲ. ಈ ದಂಪತಿಗಳು ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಭಕ್ತಿಯಿಂದ ಆರಾಧಿಸಿದ ಫಲವಾಗಿ ಅವರಿಗೆ ಒಂದು ಹೆಣ್ಣು ಮಗು ಜನಿಸಿತು. ಆ ಮಗುವಿಗೆ ಅವರು ಲಿಂಗಮ್ಮ ಎಂದು ನಾಮಕರಣ ಮಾಡಿದರು. ಚಿಕ್ಕಂದಿನಿಂದಲೇ ಲಿಂಗಮ್ಮ ಶಿವಭಕ್ತಿಯಲ್ಲಿ ಮಿಂದೆದ್ದಳು. ವೀರಯ್ಯನವರಿಂದ ಲಿಂಗ ದೀಕ್ಷೆ ಪಡೆದು ಸಿದ್ದರಾಮೇಶ್ವರ ಗುರುಗಳಿಂದ ದೃಷ್ಟಿಯೋಗ ಮತ್ತು ಹಠಯೋಗವನ್ನು ಕರಗತ ಮಾಡಿಕೊಂಡಳು. ಲಿಂಗಮ್ಮಳ ತೇಜಸ್ಸು ಎಷ್ಟು ಅಪಾರವಾಗಿತ್ತೆಂದರೆ ಅವಳನ್ನು ನೋಡಿದವರು ಬೆರಗಾಗುತ್ತಿದ್ದರು. ಆಧ್ಯಾತ್ಮದ ಹಸಿವು ಲಿಂಗಮ್ಮಳನ್ನು ಬಸವಣ್ಣನವರ ಕಲ್ಯಾಣದತ್ತ ಸೆಳೆಯಿತು. ಉಮರಾಣಿಯಿಂದ ಕಲ್ಯಾಣಕ್ಕೆ ಪ್ರಯಾಣ ಬೆಳೆಸಿದ ಅವಳು ಅಲ್ಲಿ ಬಸವಣ್ಣನವರು ನಡೆಸುತ್ತಿದ್ದ ಅನುಭವ ಮಂಟಪವನ್ನು ತಲುಪಿದಳು. ಅಲ್ಲಿ ಅವಳು ಮಾಡಿದ ದಾಸೋಹ ಸೇವೆ, ದೀನ ದಲಿತರ ಮೇಲಿನ ಅವಳ ಕರುಣೆ ಬಸವಣ್ಣನವರನ್ನೇ ಬೆರಗುಗೊಳಿಸಿತು. ಲಿಂಗಮ್ಮಳು ಎಷ್ಟು ನಿಸ್ವಾರ್ಥವಾಗಿ ದಾನ ಮಾಡುತ್ತಿದ್ದಳೆಂದರೆ ಅವಳು ನೀಡುವ ದಾನವು ಎಂದಿಗೂ ಮುಗಿಯುತ್ತಿರಲಿಲ್ಲ. ಅವಳ ಈ ಅಪ್ರತಿಮ ದಾನ ಗುಣವನ್ನು ಕಂಡು ಜಗಜ್ಯೋತಿ ಬಸವಣ್ಣನವರು ಅವಳಿಗೆ ದಾನಮ್ಮ ಎಂಬ ಹೆಸರು ನೀಡಿ ಗೌರವಿಸಿದರು. ಅಂದಿನಿಂದ ಲಿಂಗಮ್ಮ ದಾನಮ್ಮ ದೇವಿಯಾಗಿ ಮನೆ ಮಾತಾದಳು. ಕಲ್ಯಾಣದ ಸಾಮಾಜಿಕ ಕ್ರಾಂತಿಯಲ್ಲಿ ಇವಳ ಪಾತ್ರ ಬಹಳ ದೊಡ್ಡದು. ದಾನಮ್ಮ ದೇವಿಯ ಜೀವನದಲ್ಲಿ ವೈವಾಹಿಕ ಬದುಕು ಮತ್ತು ಸಮಾಜ ಸೇವೆ ಎಂಬ 2 ದಾರಿಗಳಿದ್ದವು. ಇದನ್ನು ಸ್ಪಷ್ಟಪಡಿಸಿಕೊಳ್ಳಲು ಅವಳು ಅಕ್ಕ ಮಹಾದೇವಿಯವರೊಂದಿಗೆ ಚರ್ಚಿಸಿದಳು ಎಂಬ ಉಲ್ಲೇಖವಿದೆ. ನಂತರ ಶಿವಭಕ್ತನಾದ ಸಂಗಮನ ಸೋಮನಾಥ ಎಂಬುವವರ ಜೊತೆ ದಾನಮ್ಮನ ವಿವಾಹವು ಸಂಗತೀರ್ಥ ಎಂಬ ಪುಣ್ಯ ಕ್ಷೇತ್ರದಲ್ಲಿ ನೆರವೇರಿತು. ಆದರೆ ಕಲ್ಯಾಣ ಕ್ರಾಂತಿಯ ನಂತರ ಪರಿಸ್ಥಿತಿ ಬದಲಾಯಿತು. ವಚನ ಸಾಹಿತ್ಯವನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ದಾನಮ್ಮ ಹೊತ್ತುಕೊಂಡಳು. ಕೈಯಲ್ಲಿ ಖಡ್ಗ ಹಿಡಿದು ವಚನಗಳ ತಾರೆಗರಿಗಳನ್ನು ರಕ್ಷಿಸುತ್ತಾ ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಮಹಾರಾಷ್ಟ್ರದಾದ್ಯಂತ ಸಂಚರಿಸಿ ಶರಣ ಧರ್ಮವನ್ನು ಪ್ರಚಾರ ಮಾಡಿದಳು. ಇವಳು ಕೇವಲ ಶಾಂತಿಯ ದೂತಳಷ್ಟೇ ಅಲ್ಲ, ವಚನಗಳನ್ನು ಸಂರಕ್ಷಿಸಿದ ವೀರ ಗಣಾಚಾರಿಯೂ ಹೌದು. ತನ್ನ ಜೀವನದ ಅಂತ್ಯಕಾಲದಲ್ಲಿ ದಾನಮ್ಮ ದೇವಿ ಗುಡ್ಡಾಪುರಕ್ಕೆ ಬಂದು ನೆಲೆಸಿದಳು. ಇಲ್ಲಿನ ಪುರಾತನ ಸೋಮೇಶ್ವರ ದೇವಸ್ಥಾನದಲ್ಲಿ ಲಿಂಗ ಪೂಜೆಯಲ್ಲಿ ಮಗ್ನ ಆಗಿದ್ದಾಗಲೇ ಅವಳು ಐಕ್ಯ ಹೊಂದಿದಳು ಎಂಬ ನಂಬಿಕೆ ಇದೆ. ಇಂದಿಗೂ ಆ ದೇವಸ್ಥಾನವು ಭಕ್ತರ ಸಂಕಷ್ಟಗಳನ್ನು ನೀಗಿಸುವ ಮಹಾನ್ ಶಕ್ತಿ ಕೇಂದ್ರವಾಗಿದೆ. ಈ ದೇವಸ್ಥಾನದ ಅತ್ಯಂತ ದೊಡ್ಡ ವಿಶೇಷವೆಂದರೆ ತ್ರಿಕಾಲ ಪೂಜೆ. ಬೆಳಗ್ಗೆ ದೇವಿಯನ್ನು ಪುಟ್ಟ ಬಾಲಕಿಯಂತೆ ಅಲಂಕರಿಸಲಾಗುತ್ತದೆ. ಮಧ್ಯಾಹ್ನ ದೇವಿಯನ್ನು ನವ ಯೌವನಿಯಾದ ಸುಂದರ ಯುವತಿಯಂತೆ ಸಿಂಗರಿಸಲಾಗುತ್ತದೆ. ಸಂಜೆ ಅಥವಾ ರಾತ್ರಿ ದೇವಿಯನ್ನು ಮುಪ್ಪಿನ ಅಥವಾ ವೃದ್ಧಿಯ ರೂಪದಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ಸುಮಾರು 900 ವರ್ಷಗಳಿಂದ ಈ ಪದ್ಧತಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈ 3 ರೂಪಗಳನ್ನು ನೋಡುವುದೇ ಭಕ್ತರ ಪುಣ್ಯ ಎಂದು ಭಾವಿಸಲಾಗುತ್ತದೆ. ಇನ್ನು ಗುಡ್ಡಾಪುರ ದಾನಮ್ಮ ದೇವಿಯ ಜಾತ್ರೆಯು ಪ್ರತಿ ವರ್ಷ ಚೆಟ್ಟಿ ಅಮಾವಾಸ್ಯೆಯಂದು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ಬರಿಗಾಲಿನಲ್ಲಿ ನಡೆದುಕೊಂಡು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ಈ ಜಾತ್ರೆಯ ಸಮಯದಲ್ಲಿ ಭಕ್ತರಿಗೆ ಹೋಳಿಗೆ ಪ್ರಸಾದ ನೀಡುವುದು ಇಲ್ಲಿನ ವಿಶೇಷ ಸಂಪ್ರದಾಯ. ಇಲ್ಲಿ ಭಕ್ತರು ತಮ್ಮ ಹರಕೆಯನ್ನು ತೀರಿಸಲು ದೀರ್ಘ ನಮಸ್ಕಾರಗಳನ್ನು ಹಾಕುವುದು ನೀವು ನೋಡಬಹುದು. ಮದುವೆಯಾಗದ ಹೆಣ್ಣು ಮಕ್ಕಳು ಇಲ್ಲಿಗೆ ಬಂದು ದೇವಿಯ ಹೆಸರಿನಲ್ಲಿ ಕಂಕಣ ಕಟ್ಟಿಸಿಕೊಂಡರೆ ಶೀಘ್ರವಾಗಿ ಮದುವೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಸಂತಾನ ಭಾಗ್ಯವಿಲ್ಲದವರು ದೇವಿಯ ಕೃಪೆಯಿಂದ ಮಕ್ಕಳನ್ನು ಪಡೆಯುತ್ತಾರೆ. ನಂಬಿ ಬಂದವರನ್ನು ದಾನಮ್ಮ ಎಂದೂ ಕೈ ಬಿಡುವುದಿಲ್ಲ ಎನ್ನುತ್ತಾರೆ ಭಕ್ತರು. ಗುಡ್ಡಾಪುರ ದೇವಸ್ಥಾನವು ಮಹಾರಾಷ್ಟ್ರದಲ್ಲಿದ್ದರೂ ಇಲ್ಲಿಗೆ ಬರುವವರಲ್ಲಿ ಕರ್ನಾಟಕದ ಭಕ್ತರು ಹೆಚ್ಚು. ಇದು ವಿಜಯಪುರದಿಂದ ಕೇವಲ 51 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾವಿಯಿಂದ 211 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 575 ಕಿಲೋಮೀಟರ್ ದೂರದಲ್ಲಿದೆ.
ಸಮೀಪದ ಪಟ್ಟಣವಾದ ಜತ್ನಿಂದ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ದೇವಸ್ಥಾನದಲ್ಲಿ ಭಕ್ತರಿಗಾಗಿ ಉಚಿತ ದಾಸೋಹ ಮತ್ತು ಉಳಿಯಲು ಭಕ್ತರ ನಿವಾಸದ ವ್ಯವಸ್ಥೆಯೂ ಕೂಡ ಇದೆ. ಸ್ನೇಹಿತರೆ, ನೀವು ಎಂದಾದರೂ ವಿಜಯಪುರ ಅಥವಾ ಸಾಂಗ್ಲಿ ಕಡೆ ಪ್ರಯಾಣ ಬೆಳೆಸಿದರೆ ಈ ಪವಿತ್ರ ಗುಡ್ಡಾಪುರ ಕ್ಷೇತ್ರಕ್ಕೆ ಭೇಟಿ ನೀಡಿ ದಾನಮ್ಮ ತಾಯಿಯ ಆಶೀರ್ವಾದ ಪಡೆಯಲು ಮರೆಯಬೇಡಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಪುಣ್ಯಕ್ಷೇತ್ರಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ದಾನಮ್ಮ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.